ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 2024-25ನೇ ಸಾಲಿಗೆ ಬಿ.ಎಡ್ ಒಂದು ಅಡ್ಮಿಷನ್ಗೆ ಸಂಬಂಧಿಸಿದ ಹಾಗೆ ಈಗಾಗಲೇ ನೀವು ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ ಮತ್ತು ಆ ಆನ್ಲೈನ್ ಅರ್ಜಿ ಸಲ್ಲಿಸಿದಾದ ಮೇಲೆ ಈಗಾಗಲೇ ಸಂಬಂಧಿಸಿದಂಥ ಒಂದು ವೆಬ್ಸೈಟ್ನಲ್ಲಿ ವೆರಿಫಿಕೇಶನ್ ಲಿಸ್ಟನ್ನು ಎಲಿಜಿಬಿಲಿಟಿ ಲಿಸ್ಟನ್ನು ಈಗಾಗಲೇ ಅವರು ಬಿಟ್ಟಿದ್ದಾರೆ. ಸೊ ಈ ಒಂದು ಎಲಿಜಿಬಿಲಿಟಿ ಲಿಸ್ಟನ್ನು ನೋಡ್ಕೊಂಡ ನಂತರ ನೀವು ಡಾಕ್ಯುಮೆಂಟ್ಸ್ಗಳ ವೆರಿಫಿಕೇಶನ್ಗೆ ಈ ಒಂದು ಮೂಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ಎಲ್ಲಿ ಹಾಜರಾಗಬೇಕು ಮತ್ತು ಯಾವ ದಿನಾಂಕದಂದು ನೀವು ಹಾಜರಾಗಬೇಕು ಅಂತ ನೀವು ನೋಡೋದಾದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನೀವು ಅರ್ಜಿಯನ್ನ ಸಲ್ಲಿಸುವಾಗ ನೀವು ಜಿಲ್ಲಾ ಕೇಂದ್ರಗಳಲ್ಲಿ ಅಥವಾ ಜಿಲ್ಲಾ ಒಂದು ನೋಡಲ್ ಕೇಂದ್ರಗಳಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ. ಅದು ಡಯಟ್ ಆಗಿರ್ಬೋದು ಅಥವಾ ಜಿಲ್ಲಾ ಕೇಂದ್ರಗಳಲ್ಲಿ ಒಂದು ಮೆನ್ಷನ್ ಆಗಿರುತ್ತೆ. ಸೊ ಆ ಒಂದು ಸ್ಥಳಗಳಲ್ಲಿ ನೀವು ಮೂಲ ದಾಖಲೆಗಳೊಂದಿಗೆ ಮತ್ತು ದೃಢೀಕೃತ ಒಂದು ಸೆಟ್ ಜೆರಾಕ್ಸ್ ಪ್ರತಿಗಳೊಂದಿಗೆ ನೀವು ಖುದ್ದಾಗಿ ಅಭ್ಯರ್ಥಿಗಳೇ ಹಾಜರಾಗಬೇಕಾಗತ್ತೆ. ಸೊ ಅದು ಯಾವ ಡೇಟಿಗೆ ನೀವು ಇಲ್ಲಿ ಹಾಜರಾಗಬೇಕು ಅಂತ ನೀವು ನೋಡೋದಾದ್ರೆ ಫಸ್ಟ್ ಇದರಲ್ಲಿ ಇಲ್ಲಿ ಕೊಟ್ಟಿದ್ದಾರೆ, ಅರ್ಜಿ ಸಲ್ಲಿಸಿದ ಅಭ್ಯರ್ಥಿಗಳು ಎಲ್ಲ ಮೂಲ ದಾಖಲೆಗಳ ಪರಿಶೀಲನೆ ಹಾಗೂ ಹಿಂದೀಕರಿಸುವುದು ರಾಜ್ಯದ ಜಿಲ್ಲಾ ವ್ಯವಸ್ಥಾಪಕ ಅಂದ್ರೆ ಸಿಟಿ ಅಥವಾ ಡಯಟ್ ಕೇಂದ್ರಗಳ ಮೂಲಕ. ಅಂದ್ರೆ ನೀವೆಲ್ಲಾ ನಿಮ್ಮ ಮೂಲ ದಾಖಲೆಗಳನ್ನ ಆನ್ಲೈನ್ ಅರ್ಜಿಗಳಲ್ಲಿ ಏನ್ ಸಲ್ಲಿಸಿದ್ರೋ ಅದಕ್ಕೆ ಸಂಬಂಧಿಸಿದಂತಹ ಮೂಲ ದಾಖಲೆಗಳನ್ನು ಹಾಗೂ ಒಂದು ದೃಢೀಕೃತ ಜೆರಾಕ್ಸ್ ಪ್ರತಿಗಳನ್ನು ತೆಗೆದುಕೊಂಡು ಇಲ್ಲಿ ತಿಳಿಸಿರ್ತಕ್ಕಂತಹ ಡೇಟ್ ಏನ್ ಕಾಣಿಸ್ತಾ ಇದೆ 21/11/2024ರಿಂದ 30/11/2024ರಂದು ಅಂದ್ರೆ ನಿಮ್ಮ ಒಂದು ರ್ಯಾಂಕಿಂಗ್ ವೈಸು ಈ ಒಂದು 10 ದಿನಗಳ ಕಾಲ ಇಲ್ಲಿ ವೆರಿಫಿಕೇಶನ್ ನಡೀತಾವೆ, ಮೂಲ ದಾಖಲೆಗಳ ಒಂದು ವೆರಿಫಿಕೇಶನ್ ನಡೀತವೆ. ಸೊ ನೀವು ಖುದ್ದಾಗಿ ಹಾಜರಾಗಬೇಕಾಗತ್ತೆ. ನಂತರ ನೀವು ನೋಡೋದಾದ್ರೆ ಇಲ್ಲಿ ಅಭ್ಯರ್ಥಿಗಳ ಕಾಲೇಜ್ ಆಪ್ಷನ್ ಎಂಟ್ರಿ ಬದಲಾವಣೆಗೆ ಅವಕಾಶ. ಅಂದ್ರೆ ಇವೆಲ್ಲವೂ ಈ ಪ್ರೋಸೆಸ್ ವೆರಿಫಿಕೇಶನ್ ಪ್ರೋಸೆಸ್ ಆದ್ಮೇಲೆ ಅವೆಲ್ಲ ಕಾಲೇಜು ಅಥವಾ ಮುಂದಿನ ಆಪ್ಷನ್ಗಳು ನಿಮ್ಗೆ ಲಭ್ಯ ಆಗ್ತವೆ. ಸೊ ಇನ್ನು ಎರಡನೆಯದಾಗಿ ಏನಪ್ಪಾ ನಿಮ್ಮ ಸಂದೇಹ ಅಂದ್ರೆ ಈ ಒಂದು ಈಗಾಗಲೇ ಇಲ್ಲಿ ಆರ್ಟ್ಸ್ ವೆರಿಫಿಕೇಶನ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ, ಸೈನ್ಸ್ ವೆರಿಫಿಕೇಶನ್ ಲಿಸ್ಟ್ ಅನ್ನು ಬಿಟ್ಟಿದ್ದಾರೆ. ಇಲ್ಲಿ ನಿಮ್ಮ ಈ ಒಂದು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ನಿಮ್ದಿಲ್ಲ ಅಂದ್ರೆ ಇಲ್ಲಿ ಕೊಟ್ಟಿರ್ತಕ್ಕಂತಹ 1:2 ಒಂದು ಅನುಪಾತದಲ್ಲಿ ನೀವು ಇಲ್ಲ ಅಲ್ಲಿ. ಹಾಗಾದ್ರೆ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಆದ್ರೂ ಇರ್ಬೇಕಲ್ಲ ಸರ್ ಅಂತ ನೀವು ಕೇಳೋದಾದ್ರೆ ಇರೋದಿಲ್ಲ. ಸೊ ಈ ಫಸ್ಟ್ ಏನ್ ಮಾಡಿದಾರಪ್ಪ ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಒಂದಿಷ್ಟು ಅಭ್ಯರ್ಥಿಗಳನ್ನ ಆಯ್ದುಕೊಂಡು ಅವ್ರು ಏನ್ ಮಾಡಿದ್ದಾರೆ, ಆರ್ಟ್ಸ್ ಅಭ್ಯರ್ಥಿಗಳನ್ನ ಇಲ್ಲಿ 1:2 ಹಾಗೆ ಕರೆದಿದ್ದಾರೆ. ಸೊ ಇಲ್ಲಿ ಯಾವ ಅಭ್ಯರ್ಥಿಗಳು ಇಲ್ಲಿ ನೀವು ವೆರಿಫಿಕೇಶನ್ ಲಿಸ್ಟ್ ಅಲ್ಲೂ ಇಲ್ಲ ಅಥವಾ ರಿಜೆಕ್ಷನ್ ಲಿಸ್ಟ್ ಅಲ್ಲೂ ಇಲ್ಲ ಅಂದ್ರೆ ಅವರು ಸೆಕೆಂಡ್ ಲಿಸ್ಟ್ ವರೆಗೂ ಕಾಯಬೇಕಾಗತ್ತೆ. ಸೊ ನಿಮ್ ಸೆಕೆಂಡ್ ಲಿಸ್ಟ್ ಅಲ್ಲೂ ಕೂಡ ಬರ್ಲಿಲ್ಲ ಅನ್ನೋದಾದ್ರೆ ನೀವು ಥರ್ಡ್ ಲಿಸ್ಟ್ ಅಲ್ಲೂ ಕೂಡ ವೇಟ್ ಮಾಡ್ಬೇಕಾಗತ್ತೆ. ಸೊ ನೋಡೋಣ, ಅದು ಮುಂದಿನ ದಿನಗಳಲ್ಲಿ ನಾನು ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ. ಸೊ ಇಲ್ಲಿ ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ನಿಮ್ದು ಬಂದಿರೋರು ಏನ್ ಮಾಡ್ಬೇಕು ಅಂತ ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿ ಹೇಳಿದ್ದೀನಿ. ಸೊ ಅದಕ್ಕೆ ಎಲ್ಲ ದಾಖಲೆಗಳನ್ನು ತೆಗೆದುಕೊಂಡು ನೀವು ವೆರಿಫಿಕೇಶನ್ಗೆ ಹಾಜರಾಗಬೇಕಾಗತ್ತೆ. ಸೊ ಇಲ್ಲಿ ಎರಡನೇ ರೌಂಡ್ ಅಲ್ಲಿ ಯಾವಾಗ ಬಿಡ್ತಾರೆ ಅಂತ ನೀವು ಕೇಳ್ತಿದ್ರಿ. ಇಲ್ಲಿ ಎರಡನೇ ರೌಂಡ್ ಅನ್ನು ಇಲ್ಲಿ ಕೊಟ್ಟಿದ್ದಾರೆ, ನಿಮ್ದು ಒಂದು ನೋಟಿಫಿಕೇಶನ್ ಅಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಅಂತೇಳಿ 21/12/2024 ಅಂದ್ರೆ ಇದು ಫಸ್ಟ್ ಹಂತದ ಒಂದು ಪ್ರೋಸೆಸ್ ಎಲ್ಲ ಮುಗಿದ ಮೇಲೆ ಡಿಸೆಂಬರ್ ತಿಂಗಳು 21ನೇ ತಾರೀಕಿನಂದು ನಿಮ್ಮನ್ನ ಎರಡನೇ ಹಂತದ ಒಂದು ವೆರಿಫಿಕೇಶನ್ಗೆ ಅವರು ಕರೀತಾರೆ. ಸೊ ಅಲ್ಲಿವರೆಗೂ ನೀವು ವೇಟ್ ಮಾಡ್ಬೇಕಾಗತ್ತೆ. ಈ ಫಸ್ಟ್ ಮತ್ತು ಇದು ವೆರಿಫಿಕೇಶನ್ ಲಿಸ್ಟ್ ಅಲ್ಲಿ ಅಥವಾ ರಿಜೆಕ್ಷನ್ ಲಿಸ್ಟ್ ಅಲ್ಲಿ ಇರದೇ ಇರತಕ್ಕಂತಹ ಅಭ್ಯರ್ಥಿಗಳು ಏನಾದರೂ ಇದ್ರೆ, ಸೊ ಇಲ್ಲಿ ಸೈನ್ಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿಯಾದಂತಹ ರಿಜೆಕ್ಷನ್ ಇರೋದಿಲ್ಲ. ಸೊ ಎಲ್ಲ ಅಭ್ಯರ್ಥಿಗಳು ಕೂಡ ಇಲ್ಲಿ ಅವಕಾಶ ಸಿಗುವಂತ ಸಾಧ್ಯತೆಗಳು ಇರುತ್ತವೆ. ಸೊ ಹಾಗಾಗಿ ಇಲ್ಲಿ ಬರೀ ಕೇವಲ ಆರ್ಟ್ಸ್ ಅಭ್ಯರ್ಥಿಗಳು ಮಾತ್ರ 1:2 ಅಭ್ಯರ್ಥಿಗಳನ್ನು ಕರೆದಿದ್ದಾರೆ. ಅವರಿಗೆ ಇಲ್ಲೇ ತಿಳಿಸಿರುವ ಹಾಗೆ ಕಟ್ ಆಫ್ ಲಿಸ್ಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ಸೊ ಇಲ್ಲಿ GM ಇದೆ, SC ST ಕೆಟಗರಿ 1 2A 2B. ಇಲ್ಲಿ ನೀವು ಯಾವ್ದ್ರಲ್ಲಿ ಮೀಸಲಾತಿ ಬರೋದಿಲ್ಲ ಅಂದ್ರೆ ನೀವು ಮೇಲಾಗಿದ್ರೆ ಇದನ್ನ ಚೆಕ್ ಮಾಡ್ಕೊಳ್ಬೇಕಾಯ್ತು. ಇದಕ್ಕಿಂತ ಕಡಿಮೆ ಪರ್ಸೆಂಟೇಜ್ ಇದ್ರೆ ನಿಮ್ದು ಈ ಒಂದು ಲಿಸ್ಟ್ ಅಲ್ಲಿ ಇರೋದಿಲ್ಲ. ಸೊ ಈ ಲಿಸ್ಟ್ ಅನ್ನ ಮೇಲೆ ಇರ್ತಕ್ಕಂಥ ಅಭ್ಯರ್ಥಿಗಳು ನೀವು ಈ ಒಂದು 1:2 ಅನುಪಾತದಲ್ಲಿ ಬರ್ತೀರಾ. ಸೊ ನೀವು ಸೈನ್ಸ್ ಸ್ಟೂಡೆಂಟ್ ಆಗಿದ್ರೆ ನೀವು ಎಲಿಜಿಬಲ್ ಲಿಸ್ಟ್ ಅಲ್ಲಿ ಇರ್ತೀರಾ. ಸೊ ಈ ಒಂದು ಲಿಸ್ಟ್ ಅಲ್ಲಿ ಯಾರ್ಯಾರು ಇದ್ದೀರೋ ಸೊ ಅವರು ಮೊದಲ ರೌಂಡ್ಗೆ ಆಯ್ಕೆ ಆಗಿದ್ದಾರೆ. ಸೊ ಅಲ್ಲಿ 1:2ಗೆ 1:2 ಅದರಂಗೆ ನೀವು ಅಲ್ಲಿ ವೆರಿಫಿಕೇಶನ್ ಅನ್ನ ಕೊಡಬೇಕಾಗತ್ತೆ. ಮತ್ತೆ ನಿಮ್ಗೆ ಏನಾದರೂ ಡೌಟ್ಸ್ ಗಳಿದ್ರೆ ದಯವಿಟ್ಟು ನೀವು ನನ್ನ ಒಂದು ಕಾಮೆಂಟ್ ಒಂದು ಇನ್ಬಾಕ್ಸ್ ಅಲ್ಲಿ ನೀವು ಮೆಸೇಜ್ ಮಾಡಿದರೆ ನಾನು ಅದನ್ನು ತಿಳಿಸ್ಕೊಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ಒಂದು ವೇಳೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು.